1967ರಿಂದ 1977ರವರೆಗೂ ಈ ದೇಶದಲ್ಲಿ ಇಂದಿರಾ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಇಂದಿರಾ ಎನ್ನುವಂತಾಗಿತ್ತು. ಆದರೆ 1975ರಲ್ಲಿ ಎಮರ್ಜೆನ್ಸಿ ಜಾರಿಗೊಳಿಸಿದ ಇಂದಿರಾ ಗಾಂಧಿ ಸರ್ವಾಧಿಕಾರಿಯಂತೆ ನಡೆದುಕೊಳ್ಳೋಕೆ ಶುರು ಮಾಡಿದ್ರು. ಪರಿಣಾಮ ಕಾಂಗ್ರೆಸ್ನ ಅಧಿನಾಯಕಿ ಜನಾಕ್ರೋಶಕ್ಕೆ ತುತ್ತಾಗಬೇಕಾಯಿತು. ಎಮರ್ಜೆನ್ಸಿಯ ನಂತರ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಕಳೆದುಕೊಳ್ಳಬೇಕಾಯಿತು. ಕಾಂಗ್ರೆಸ್ ಮಾತ್ರವಲ್ಲ, ರಾಯ್ಬರೇಲಿ ಕ್ಷೇತ್ರದಿಂದ ಸ್ಪರ್ಧೆಗಿಳಿದಿದ್ದ ಇಂದಿರಾ ಗಾಂಧಿ ಕೂಡ ಹೀನಾಯವಾಗಿ ಸೋಲುಂಡ್ರು. ಅಷ್ಟೇ ಅಲ್ಲ, ದೇಶದ ಅನೇಕ ರಾಜ್ಯಗಳಲ್ಲೂ ಕಾಂಗ್ರೆಸ್ ಸೋತು ಮಕಾಡೆ ಮಲಗಿಬಿಡ್ತು. ಸಾವಿರದ 1977ರ ಲೋಕಸಭೆ ಚುನಾವಣೆಯಲ್ಲಿ ಇಂದಿರಾ ವಿರುದ್ಧ ಎದ್ದಿದ್ದ ಜನ ವಿರೋಧಿ ಅಲೆಯ ಲಾಭ ಪಡೆದ ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು. ಭಾರತೀಯ ಲೋಕದಳ, ಭಾರತೀಯ ಕ್ರಾಂತಿದಳ, ರಾಜಾಜೀಯ ಸ್ವತಂತ್ರ ಪಾರ್ಟಿ, ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ, ಭಾರತೀಯ ಜನಸಂಘ, ಮುರಾರ್ಜಿ ಕಾಂಗ್ರೆಸ್ ಹೀಗೆ ಹಲವು ರಾಜಕೀಯ ಪಕ್ಷಗಳು ಒಂದಾಗಿ ರಚನೆಯಾಗಿದ್ದ ದೇಶದ ಮೊದಲ ಸಮ್ಮಿಶ್ರ ಸರ್ಕಾರ ಅದು. ಅಚ್ಚರಿಯ ವಿಚಾರ ಅಂದ್ರೆ ಹಲವು ಪಾರ್ಟಿಗಳು ಸೇರಿ ರಚನೆಯಾಗಿದ್ದ ಈ ಜನತಾ ಪರಿವಾರದಲ್ಲಿ ಯಾರು ಪ್ರಧಾನಿಯಾಗಬೇಕು ಅನ್ನೋ ಬಗ್ಗೆ ಆರಂಭದಲ್ಲೇ ಪೈಪೋಟಿ ಶುರುವಾಗಿತ್ತು. ಮುರಾರ್ಜಿ ದೇಸಾಯಿ ಜೊತೆ ಇನ್ನೂ ಇಬ್ಬರು ನಾಯಕರು ಪ್ರಧಾನಿ ಗಾದಿಯ ಮೇಲೆ ಕಣ್ಣಿಟ್ಟಿದ್ರು. ಒಬ್ರು ಭಾರತೀಯ ಲೋಕದಳ ಪಾರ್ಟಿಯ ನಾಯಕರಾಗಿದ್ದಂತಹ ಚೌಧರಿ ಚರಣ್ ಸಿಂಗ್ ಹಾಗೂ ದಲಿತ ನಾಯಕ ಬಾಬು ಜಗಜೀವನ್ ರಾಮ್ ಕೂಡ ಪ್ರಧಾನಿಯಾಗೋಕೆ ತುದಿಗಾಲಲ್ಲಿ ನಿಂತಿದ್ರು. ಆದರೆ ಇವರಿಬ್ಬರ ಪ್ರಯತ್ನಕ್ಕೆ ಬ್ರೇಕ್ ಹಾಕಿದವರು ಇದೇ ಜಯಪ್ರಕಾಶ್ ನಾರಾಯಣ್. ಹೌದು, 1977ರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಮೂಲ ಕಾರಣರಾಗಿದ್ದವರೇ ಈ ಜಯಪ್ರಕಾಶ್ ನಾರಾಯಣ್. ಹಲವು ಪಕ್ಷಗಳನ್ನು ಒಂದೇ ವೇದಿಕೆಗೆ ತಂದಿದ್ದ ಜೆಪಿ ಎಮರ್ಜೆನ್ಸಿಯ ವೇಳೆ ಇಂದಿರಾ ವಿರುದ್ಧ ಸಮರ ಸಾರಿದ್ರು. ಇವರ ಪ್ರಯತ್ನದ ಫಲವಾಗಿ 1977ರಲ್ಲಿ ಜನತಾ ಪರಿವಾರ ಕೇಂದ್ರದಲ್ಲಿ ಅಧಿಕಾರ ಹಿಡಿಯುವಂತಾಯಿತು. ಆದರೆ ಈಗ ಜನತಾ ಪರಿವಾರದ ಪ್ರಧಾನಿ ಯಾರಾಗಬೇಕು ಅನ್ನೋ ಪ್ರಶ್ನೆ ಬಂದಾಗ ಜಯಪ್ರಕಾಶ್ ನಾರಾಯಣ್ ಅಂತಿಮವಾಗಿ ಮುರಾರ್ಜಿ ದೇಸಾಯಿ ಅವರನ್ನು ಆಯ್ಕೆ ಮಾಡಿದ್ರು. ಅತ್ಯಂತ ಹಿರಿಯ ಹಾಗೂ ದಕ್ಷ, ಪ್ರಾಮಾಣಿಕ ಅನ್ನೋ ಕಾರಣಕ್ಕಾಗಿಯೇ ಮುರಾರ್ಜಿ ಪ್ರಧಾನಿ ಗಾದಿಯಲ್ಲಿ ಕೂರುವಂತಾಯಿತು. ಪ್ರಧಾನಿಯಾದ ನಂತರ ಮುರಾರ್ಜಿ ದೇಸಾಯಿ ಸುಮಾರು 2.5 ವರ್ಷಗಳ ಕಾಲ ಸುಸೂತ್ರವಾಗಿ ಅಧಿಕಾರವನ್ನೇನೋ ನಿಭಾಯಿಸಿದ್ರು. ಆದರೆ ಆ ಹೊತ್ತಿಗಾಗಲೇ ಜನತಾ ಪರಿವಾರದಲ್ಲಿ ರಾಜಕೀಯ ಮೇಲಾಟಗಳು ಶುರುವಾಗಿ ಬಿಟ್ಟಿದ್ವು. ಎಮರ್ಜೆನ್ಸಿ ಸಂದರ್ಭದಲ್ಲಿ ಕೇವಲ ಇಂದಿರಾ ಗಾಂಧಿಯನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ ಒಂದಾಗಿದ್ದ ಹಲವು ಪಕ್ಷಗಳು ಈಗ ಅಧಿಕಾರಕ್ಕಾಗಿ ಒಳಗೊಳಗೆ ಭಿನ್ನರಾಗ ಹಾಡೋಕೆ ಶುರುವಿಟ್ಟುಕೊಂಡ್ರು. ಈ ಭಿನ್ನ ಬಣಗಳನ್ನು ಸುಮ್ಮನಿರಿಸೋಕೆ ಆ ಹೊತ್ತಿಗೆ ಜಯಪ್ರಕಾಶ್ ನಾರಾಯಣ್ ಕೂಡ ರಾಜಕೀಯದಿಂದ ದೂರ ಸರಿದು ಬಿಟ್ಟಿದ್ರು. ಕೆಲ ದಿನಗಳ ತೀವ್ರ ಅನಾರೋಗ್ಯದಿಂದ ನರಳಿದ ಜೆಪಿಯವರು ಇಹಲೋಕವನ್ನು ತ್ಯಜಿಸಿಬಿಟ್ರು. ಆಗಲೇ ನೋಡಿ ಜನತಾ ಪರಿವಾರದೊಳಗಿನ ಆಂತರಿಕ ಕಚ್ಚಾಟ ಬೀದಿ ಜಗಳವಾಗಿ ಬದಲಾಗಿತ್ತು. ಉಪ ಪ್ರಧಾನಿ ಹುದ್ದೆಗಳಲ್ಲಿ ಕೆಲವು ತಿಂಗಳ ಕಾಲ ತಣ್ಣಗಿದ್ದ ಚರಣ್ ಸಿಂಗ್ ಹಾಗೂ ಬಾಬು ಜಗಜೀವನ್ ರಾಮ್ ಇಬ್ಬರು ಮುರಾರ್ಜಿಗೆ ಮಗ್ಗಲು ಮುಳ್ಳುಗಳಂತೆ ಚುಚ್ಚೋಕೆ ಶುರುವಿಟ್ಟುಕೊಂಡ್ರು. ಈ ಮಧ್ಯೆ ಇವರಿಬ್ಬರ ಜೊತೆಗೆ ಈ ರಾಜನಾರಾಯಣ್ ಕೂಡ ಮುರಾರ್ಜಿ ವಿರುದ್ಧ ಕತ್ತಿ ಮಸಿಯೋಕೆ ಆರಂಭಿಸಿಬಿಟ್ರು. ಇಷ್ಟಕ್ಕೂ ಈ ರಾಜನಾರಾಯಣ್ ಯಾರು ಅಂದುಕೊಂಡ್ರಿ? 1971ರ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಚುನಾವಣಾ ಅಕ್ರಮದ ಕೇಸು ದಾಖಲಿಸಿದ್ದು ಇದೇ ರಾಜನಾರಾಯಣ್. ವಿಶೇಷ ಅಂದ್ರೆ ಈ ಕೇಸಿನಲ್ಲಿ ಇಂದಿರಾ ಗಾಂಧಿ ತಪ್ಪಿತಸ್ಥೆ ಅಂತ ಸುಪ್ರೀಂ ಕೋರ್ಟ್ ಕೂಡ ತೀರ್ಪು ನೀಡಿದ್ದರಿಂದ ಅವರು ಪ್ರಧಾನಿ ಹುದ್ದೆಯನ್ನ ಕಳೆದುಕೊಳ್ಳುವ ಆತಂಕ ಎದುರಾಯಿತು. ಕೊನೆಗೆ ಇದೇ ಕಾರಣಕ್ಕಾಗಿ ಇಂದಿರಾ ಗಾಂಧಿ ಎಮರ್ಜೆನ್ಸಿಯನ್ನು ಜಾರಿಗೊಳಿಸುವ ನಿರ್ಧಾರಕ್ಕೂ ಬಂದುಬಿಟ್ರು.
ಎಮರ್ಜೆನ್ಸಿಯ ನಂತರ ಅಂದರೆ 1977ರ ಚುನಾವಣೆಯಲ್ಲಿ ಇದೇ ರಾಜನಾರಾಯಣ್ ಇಂದಿರಾ ವಿರುದ್ಧ ಮತ್ತೆ ಚುನಾವಣಾ ಕಣಕ್ಕಿಳಿದಿದ್ರು. ಅಚ್ಚರಿಯ ಸಂಗತಿ ಅಂದರೆ 1971ರಲ್ಲಿ ಸೋತು ಹೋಗಿದ್ದ ರಾಜನಾರಾಯಣ್ 1977ರಲ್ಲಿ ಅದೇ ರಾಯ್ಬರೇಲಿ ಕ್ಷೇತ್ರದಿಂದ ಇಂದಿರಾ ಅವರನ್ನು ಸೋಲಿಸಿ ಸಂಸತ್ ಪ್ರವೇಶಿಸಿದ್ರು. ಅಷ್ಟೇ ಅಲ್ಲ, ಮೊರಾರ್ಜಿ ದೇಸಾಯಿ ಸರ್ಕಾರದಲ್ಲಿ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವರಾಗಿಯೂ ಅಧಿಕಾರ ವಹಿಸಿಕೊಂಡಿದ್ರು. ಆದರೆ 1 ವರ್ಷ ತಣ್ಣಗಿದ್ದ ರಾಜನಾರಾಯಣ್ ಆ ನಂತರ ತಮ್ಮ ವರಸೆ ತೋರಿಸೋಕೆ ಶುರುವಿಟ್ಟುಕೊಂಡ್ರು. ವಿಶೇಷ ಅಂದ್ರೆ ತಮ್ಮ ನಾಟಕೀಯ ನಡೆಯಿಂದಾಗಿಯೇ ರಾಜನಾರಾಯಣ್ ಜನತಾ ಸರ್ಕಾರದಲ್ಲಿರೋ ಬಫೂನ್ ಅಂತಲೇ ಕುಖ್ಯಾತಿ ಪಡೆದಿದ್ರು. ಮೊರಾರ್ಜಿ ದೇಸಾಯಿಗಿಂತ ಚರಣ್ ಸಿಂಗ್ ಜೊತೆ ಹೆಚ್ಚಿನ ಸಖ್ಯ ಹೊಂದಿದ್ದ ರಾಜನಾರಾಯಣ್ ಅವರನ್ನು ಹನುಮಂತ ಅಂತಲೇ ಕರೆಯಲಾಗ್ತಿತ್ತು. ಯಾಕಂದ್ರೆ ಚರಣ್ ಸಿಂಗ್ ರಾಮನಾದ್ರೆ ರಾಜನಾರಾಯಣ್ ಹನುಮಂತ ಅನ್ನೋ ಮಾತು ಆಗ ಸಂಸತ್ತಿನ ಪಡಸಾಲೆಯಲ್ಲಿ ಓಡಾಡ್ತಿತ್ತು. ಅಷ್ಟರ ಮಟ್ಟಿಗೆ ಇವರಿಬ್ಬರ ದೋಸ್ತಿ ಫೇಮಸ್ ಆಗಿತ್ತು. ದುರಂತ ಅಂದ್ರೆ ಇವರಿಬ್ಬರ ಈ ರಾಜಕೀಯ ದೋಸ್ತಿಯೇ ಮೊರಾರ್ಜಿಗೆ ಮುಳುವಾಗಿ ಬಿಡ್ತು. ಇವರಿಬ್ಬರೂ ಸೇರಿಯೇ ಸಾರ್ವಜನಿಕವಾಗಿ ಮೊರಾರ್ಜಿ ಅವರ ವಿರುದ್ಧ ಹರಿಹಾಯೋಕೆ ಶುರುವಿಟ್ಟುಕೊಂಡ್ರು. ರಾಜನಾರಾಯಣ್ ಅವರಂತೂ ಮೊರಾರ್ಜಿ ಅವರನ್ನು ಆರ್ಎಸ್ಎಸ್ನ ಕೈಗೊಂಬೆ ಅಂತ ಆರೋಪಿಸತೊಡಗಿದ್ರು. ಆಗ ಜನಸಂಘದ ನಾಯಕರಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಅಡ್ವಾಣಿ ಅವರ ಅಣತಿಯಂತೆ ಮೊರಾರ್ಜಿ ನಡೆದುಕೊಳ್ತಿದ್ದಾರೆ. ಜನತಾ ಸರ್ಕಾರದಲ್ಲಿ ಆರ್ಎಸ್ಎಸ್ ಸಿದ್ಧಾಂತಗಳನ್ನು ಬಲವಂತವಾಗಿ ಜಾರಿಗೊಳಿಸುವ ಯತ್ನಗಳು ನಡೀತಿವೆ. ಹೀಗಾಗಿ ವಾಜಪೇಯಿ ಹಾಗೂ ಅಡ್ವಾಣಿ ಇಬ್ಬರು ಆರ್ಎಸ್ಎಸ್ನ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಬೇಕು, ಇಲ್ಲ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ರಾಜನಾರಾಯಣ್ ಒತ್ತಾಯಿಸತೊಡಗಿದ್ರು. ಒಂದ್ ವೇಳೆ ಮೊರಾರ್ಜಿ ಜನಸಂಘದ ಈ ನಾಯಕರನ್ನು ಸರ್ಕಾರದಿಂದ ಕೈ ಬಿಡದಿದ್ರೆ ಸರ್ಕಾರಕ್ಕೆ ತಾವು ನೀಡಿರೋ ಬೆಂಬಲವನ್ನು ಹಿಂಪಡೆಯುವುದಾಗಿಯೂ ಬೆದರಿಕೆ ಒಡ್ಡತೊಡಗಿದ್ರು. ಮೊರಾರ್ಜಿ ಸರ್ಕಾರದಲ್ಲಿದ್ದ ಮಧು ಲಿಮಯಿ, ಕೃಷ್ಣಕಾಂತ್ ಹಾಗೂ ಜಾರ್ಜ್ ಫರ್ನಾಂಡಿಸ್ ಅವರು ರಾಜನಾರಾಯಣ್ ಅವರ ಮಾತನ್ನ ಬೆಂಬಲಿಸತೊಡಗಿದ್ರು. ವಿಚಿತ್ರ ಅಂದ್ರೆ ಈ ಡಬಲ್ ಮೆಂಬರ್ಶಿಪ್ ವಿವಾದವೇ ಕೊನೆಗೆ ಮೊರಾರ್ಜಿ ಸರ್ಕಾರಕ್ಕೆ ಮುಳುಗು ನೀರು ತಂದು ಬಿಡ್ತು. ಇತ್ತ ಮೊರಾರ್ಜಿ ರಾಜೀನಾಮೆ ನೀಡಿದ ನಂತರ ಪ್ರಧಾನಿಯಾಗುವುದಕ್ಕೆ ಚರಣ್ ಸಿಂಗ್ ಕಸರತ್ತು ಆರಂಭಿಸಿದ್ರು. ಈ ವೇಳೆ ತಮ್ಮ ಪರಮಾಪ್ತ ಮಿತ್ರ ಚರಣ್ ಸಿಂಗ್ ಅವರನ್ನು ಪ್ರಧಾನಿ ಗಾದಿಯಲ್ಲಿ ಕೂರಿಸೋಕೆ ಸ್ವತಃ ರಾಜನಾರಾಯಣ್ ಪೌರೋಹಿತ್ಯ ವಹಿಸಿಕೊಳ್ಳೋಕೆ ಮುಂದಾದ್ರು. ರಾಜನಾರಾಯಣ್ ಮೇಲಿದ್ದ ವಿಶ್ವಾಸದ ಮೇಲೆಯೇ ಚರಣ್ ಸಿಂಗ್ ಕೇವಲ 64 ಸಂಸದರ ಬೆಂಬಲದೊಂದಿಗೆ ಪ್ರಧಾನಿಯಾಗೋಕೆ ಹೊರಟು ಬಿಟ್ಟರು. ಅಷ್ಟೇ ಅಲ್ಲ, ತಮ್ಮ ನೇತೃತ್ವದಲ್ಲಿ ಜನತಾ ಸರ್ಕಾರ ರಚನೆಗೆ ಅವಕಾಶ ನೀಡಬೇಕು ಅಂತ ರಾಷ್ಟ್ರಪತಿಗಳಿಗೆ ಮನವಿಯನ್ನೂ ಸಲ್ಲಿಸಿದ್ರು. ಅವತ್ತು 1979 ಜುಲೈ 28ನೇ ತಾರೀಖು ಅಂದಿನ ರಾಷ್ಟ್ರಪತಿಯಾಗಿದ್ದ ನೀಲಂ ಸಂಜೀವ ರೆಡ್ಡಿ ಚರಣ್ ಸಿಂಗ್ ಅವರನ್ನ ಜನತಾ ಪರಿವಾರದ ಪ್ರಧಾನಿಯಾಗಿ ನೇಮಕ ಮಾಡಿದ್ರು. ಅಷ್ಟೇ ಅಲ್ಲ, ನಿಗದಿತ ಸಮಯದಲ್ಲಿ ಬಹುಮತ ಸಾಬೀತುಪಡಿಸುವಂತೆಯೂ ಅವರಿಗೆ ಸೂಚಿಸಿದ್ರು. ದುರಂತ ಅಂದ್ರೆ ರಾಜನಾರಾಯಣ್ನ ಬಿಟ್ರೆ ಬಹುತೇಕ ಜನತಾ ಪರಿವಾರದ ಸಂಸದರು ಚರಣ್ ಸಿಂಗ್ರನ್ನು ಬೆಂಬಲಿಸೋಕೆ ಸಿದ್ಧವಿರಲಿಲ್ಲ. ಇದೇ ವೇಳೆ ಬಾಬು ಜಗಜೀವನ್ ರಾಮ್ ಅವರ ಬೆಂಬಲಿಗ ಸಂಸದರೂ ಕೂಡ ಜನತಾ ಪರಿವಾರಕ್ಕೆ ನೀಡಿದ್ದ ಬೆಂಬಲವನ್ನ ವಾಪಸ್ ಪಡೆದುಕೊಂಡು ಬಿಟ್ರು. ಮೊರಾರ್ಜಿ ದೇಸಾಯಿ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿದ ಮೇಲಂತೂ ಜನತಾ ಪರಿವಾರ ಅಕ್ಷರಶಃ ಒಡೆದ ಮನೆಯಂತಾಗಿ ಬಿಡ್ತು. ಒಂದೊಂದೇ ಮಿತ್ರ ಪಕ್ಷಗಳು ಜನತಾ ಪರಿವಾರದ ಪಡಸಾಲೆಯಿಂದ ಹೊರನಡೆಯತೊಡಗಿದ್ವು. ಡಿಎಂಕೆ, ಶಿರೋಮಣಿ ಅಕಾಲಿ ದಳ, ಭಾರತೀಯ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಸೇರಿದಂತೆ ಅನೇಕ ಮಿತ್ರ ಪಕ್ಷಗಳು ಬೆಂಬಲ ವಾಪಸ್ ಪಡೆದಿದ್ದರಿಂದ ಚರಣ್ ಸಿಂಗ್ ಬಹುಮತ ಸಾಬೀತುಪಡಿಸೋದು ಅಷ್ಟು ಸುಲಭವಿರಲಿಲ್ಲ. ಯಾಕಂದ್ರೆ ಆಗ ಚರಣ್ ಸಿಂಗ್ ಪಕ್ಷದ 64 ಮಂದಿ ಸಂಸದರನ್ನು ಹೊರತುಪಡಿಸಿದ್ರೆ ರಾಜನಾರಾಯಣ್ ಬೆಂಬಲಿಗರಷ್ಟೇ ಚರಣ್ ಸಿಂಗ್ ಬೆಂಬಲಕ್ಕೆ ನಿಂತಿದ್ರು. ಇಂತಹ ಸಂದರ್ಭದಲ್ಲೇ ರಾಜನಾರಾಯಣ್
ಚರಣ್ ಸಿಂಗ್ ಪರ ಬ್ಯಾಟಿಂಗ್ ಮಾಡೋಕೆ ಶುರು ಮಾಡಿದ್ರು. ಸಂಜಯ್ ಗಾಂಧಿ ಮೂಲಕ ಕಾಂಗ್ರೆಸ್ ಬೆಂಬಲ ಪಡೆದು ಸರ್ಕಾರ ರಚಿಸೋಕೆ ಪ್ಲಾನ್ ಮಾಡಿದ್ರು. ಈ ಅವಧಿಯಲ್ಲಿ ಇಂದಿರಾ ಗಾಂಧಿ ಮೊಮ್ಮಕ್ಕಳ ಅಂದ್ರೆ ಪ್ರಿಯಾಂಕಾ ಗಾಂಧಿಯ ಬರ್ತ್ಡೇಯಲ್ಲಿ ಭಾಗವಹಿಸಿದ್ದ ಚರಣ್ ಸಿಂಗ್ ಸರ್ಕಾರ ರಚನೆಗೆ ತಮಗೆ ಬೆಂಬಲ ನೀಡುವಂತೆ ಇಂದಿರಾ ಗಾಂಧಿಯನ್ನ ಮನವಿ ಮಾಡಿದ್ರು. ಇದೇ ಸಂದರ್ಭದಲ್ಲಿ ತನ್ನ ರಾಜಕೀಯ ಗೆಲುವಿಗಾಗಿ ಬಳಸಿಕೊಳ್ಳೋಕೆ ಮುಂದಾದ ಇಂದಿರಾ ಗಾಂಧಿ ಚರಣ್ ಸಿಂಗ್ಗೆ ಬಾಹ್ಯ ಬೆಂಬಲ ನೀಡುವುದಾಗಿಯೂ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಕಳುಹಿಸಿಕೊಟ್ರು. ಎಷ್ಟಕ್ಕೂ ಇಂದಿರಾ ಗಾಂಧಿ ಹೀಗೆ ಏಕಾಏಕಿ ತಮ್ಮ ಬೆಂಬಲ ವಾಪಸ್ ಪಡೆಯುವುದಕ್ಕೂ ಕೆಲವು ಕಾರಣಗಳಿದ್ವು. ಅದೇನೆಂದ್ರೆ ಮೊರಾರ್ಜಿ ದೇಸಾಯಿ ಸರ್ಕಾರದಲ್ಲಿ ಇದೇ ಚರಣ್ ಸಿಂಗ್ ಗೃಹ ಮಂತ್ರಿಯಾಗಿದ್ರು. ಆ ವೇಳೆ ಇಂದಿರಾ ಗಾಂಧಿ ಹಾಗೂ ಸಂಜಯ್ ಗಾಂಧಿ ವಿರುದ್ಧ ಹಲವು ಆರೋಪಗಳನ್ನು ಹೊರಿಸಿದ್ದ ಚರಣ್ ಸಿಂಗ್ ಅವರನ್ನು ಜೈಲಿಗೂ ತಳ್ಳಿಸಿಬಿಟ್ಟಿದ್ರು. ಈಗ ಇದೇ ಚರಣ್ ಸಿಂಗ್ ಪ್ರಧಾನಿಯಾಗುವುದಕ್ಕೆ ತನಗೆ ಬೆಂಬಲ ನೀಡಿ ಅಂತ ಇಂದಿರಾ ಗಾಂಧಿ ಮುಂದೆ ಕೈಕಟ್ಟಿ ನಿಂತಿದ್ರು. ಇದೇ ಸಂದರ್ಭಕ್ಕಾಗಿ ಕಾಯ್ತಿದ್ದ ಇಂದಿರಾ ಗಾಂಧಿ ನಿಮಗೆ ಕಾಂಗ್ರೆಸ್ ಬೆಂಬಲ ನೀಡಬೇಕಾದ್ರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ತನ್ನ ಮೇಲೆ ದಾಖಲಿಸಿರೋ ಎಲ್ಲಾ ಕೇಸುಗಳನ್ನ ವಾಪಸ್ ಪಡೆಯುವಂತೆ ಕಂಡೀಷನ್ ಹಾಕಿಬಿಟ್ರು. ಇಂದಿರಾ ಗಾಂಧಿ ಹಾಕಿದ್ದ ಈ ಕಂಡೀಷನ್ಗಳನ್ನು ಚರಣ್ ಸಿಂಗ್ ನಿರಾಕರಿಸಿಬಿಟ್ರು. ಯಾವುದೇ ಕಾರಣಕ್ಕೂ ತಮ್ಮ ಹಾಗೂ ಸಂಜಯ್ ವಿರುದ್ಧ ದಾಖಲಾಗಿರೋ ಕೇಸುಗಳನ್ನು ವಜಾಗೊಳಿಸೋಕೆ ಸಾಧ್ಯವೇ ಇಲ್ಲ ಎಂದು ಬಿಟ್ರು. ಇಂದಿರಾ ಗಾಂಧಿಗೂ ಇದೇ ಸಾಕಿತ್ತು. ಮರುದಿನವೇ ರಾಷ್ಟ್ರಪತಿಗೆ ಪತ್ರ ಬರೆದ ಇಂದಿರಾ ಗಾಂಧಿ ಚರಣ್ ಸಿಂಗ್ಗೆ ನೀಡಿರೋ ಬೆಂಬಲವನ್ನು ಹಿಂಪಡೆದಿರುವುದಾಗಿ ಹೇಳಿಬಿಟ್ರು. ಪರಿಣಾಮ ಬಹುಮತ ಸಾಬೀತುಪಡಿಸಲಾಗದೆ ಚರಣ್ ಸಿಂಗ್ ಸರ್ಕಾರ ಬಿದ್ದು ಹೋಯಿತು. ಆ ಮೂಲಕ ಜನತಾ ಸರ್ಕಾರ ಕೇವಲ 3 ವರ್ಷಗಳಲ್ಲಿ ಅಧಿಕಾರವನ್ನು ಕಳೆದುಕೊಳ್ಳುವಂತಾಯಿತು.